ಸರ್ ಡಲ್ಲಿಗಿದ್ದೀರಾ? ಜೀವನದಲ್ಲಿ ಯಾವತ್ತೂ ಡಲ್ ಆಗಬಾರ್ದು. ಡಲ್ ಆದ್ರೆ ಜೀವನ ಹೊರಟೋಗ್ಬಿಡುತ್ತೆ. ತಗೊಳ್ಳಿ ಸರ್, ತಗೊಳ್ಳಿ. ಮೈಸೂರು ಮ್ಯಾಂಗೋ ಚಾನೆಲ್ಗೆ ಮರಳಿ ಸ್ವಾಗತಂ, ಸುಸ್ವಾಗತಂ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾಲಿ ಒಂದಷ್ಟು ಸ್ಕೂಲ್ ಟೀಚರ್ಸ್ಗಳು ಮಕ್ಕಳಿಗೆ ಗುಡ್ ಟಚ್ ಅಂಡ್ ಬ್ಯಾಡ್ ಟಚ್ ಯಾವುದು ಅಂತ ಹೇಳ್ಕೊಡೋ ವಿಡಿಯೋಗಳನ್ನ ನೋಡಿರ್ತೀರಾ. ಈಗ ಈ ಮಲ್ಲಿಕಾರ್ಜುನ್ ಮುತ್ಯಾನ ವೈರಲ್ ವಿಡಿಯೋ ನೋಡಿದ್ಮೇಲೆ ಚಿಕ್ಕ ಮಕ್ಕಳು ಕೂಡ ಅದನ್ನ ಬ್ಯಾಡ್ ಟಚ್ ಅಂತ ಹೇಳ್ತಿದ್ದಾರೆ. ಜನ ಎಲ್ಲ ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸ್ತಿದ್ದಾರೆ. ಯಾವಾಗ ಇವನ ವಿಡಿಯೋ ವೈರಲ್ ಆಗಿ ಜನ ಎಲ್ಲ ಒಂದೊಂದು ರೀತಿ ಉಗ್ಯೋಗ್ ಶುರು ಮಾಡಿದ್ರು, ಅಣ್ಣ ಪಬ್ಲಿಕ್ ಟಿವಿಗೆ ರಿಯಾಕ್ಷನ್ ಕೊಟ್ಟು ಏನ್ ಹೇಳಿದ್ದ ನೋಡಿ. ಈ ವಿಡಿಯೋನ ಎಲ್ಲ ಕಡೆಗೆ ಸ್ಪ್ರೆಡ್ ಮಾಡಿದ್ದು ಬಹಳಷ್ಟು ತಪ್ಪು. ಇವನು ಆ ವಿಡಿಯೋದಲ್ಲಿ ಆ ಹುಡುಗಿ ಜೊತೆ ನಡ್ಕೊಂಡಿರೋ ರೀತಿ ತಪ್ಪಲ್ವಂತೆ. ಆ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಲ್ಲಿ ಹಾಕಿದ್ದು ದೊಡ್ಡ ತಪ್ಪಂತೆ. ಆ ವಿಡಿಯೋ ಆಚೆ ಬಂದಿದ್ದಕ್ಕೆ ಇವನ ಅವತಾರ ಜನಕ್ಕೆ ಗೊತ್ತಾಗಿದೆ. ಇಲ್ಲ ಅಂದಿದ್ರೆ ಈ ಮ್ಯಾಟ್ರು 4 ಗೋಡೆ ಮಧ್ಯೆನೆ ಮುಚ್ಚೋಗಿರೋದು. ಸ್ಪ್ರೆಡ್ ಮಾಡಿದ್ದು ಬಹಳಷ್ಟು ತಪ್ಪು. ಯಾಕಪ್ಪ ಅಂದ್ರ ಇದು ಫ್ಯಾಮಿಲಿ ಮೆಂಬರ್. ಇದು ಫ್ಯಾಮಿಲಿ. ಇವನು ಒಂದ್ಸಲ ಹೇಳ್ತಾನೆ ಅವರು ಇವನ ಫ್ಯಾಮಿಲಿ ಮೆಂಬರು ಅಂತ, ಮತ್ತೆ ಹೇಳ್ತಾನೆ 4 ವರ್ಷದಿಂದ ನಮ್ಮ ಮಠಕ್ ಬರ್ತಿದ್ದಾರೆ ಅಂತ. ಅವ್ರ 4-5 ವರ್ಷದಿಂದಗಡೆ ನನ್ನ ಮಠಕ್ಕೆ ಬರ್ತಾ ಹೋಗ್ತಾ ಇದಾರೆ. ಫ್ಯಾಮಿಲಿ ಆಗಿದ್ರೆ ಇವ್ರ ಮಠ ಶುರುವಾದಾಗಿಂದ ಜೊತೆಲಿ ಇರ್ಬೇಕಿತ್ತು, ಬರ್ಬೇಕಿತ್ತು. ಅದನ್ ಬಿಟ್ಟು ಈಗ 4 ವರ್ಷದಿಂದ ಬಂದವ್ರು ಹೆಂಗಪ್ಪ ಫ್ಯಾಮಿಲಿ ಆಗ್ತಾರೆ? ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ಇನ್ನು ಇವ್ರುಗಳಿಗೆ ಎಷ್ಟು ಗೊಂದಲ ಇದೆ ನೋಡಿ. ಇವ್ರ ಮಠದ ಮ್ಯಾನೇಜರ್ ಹೇಳ್ತಾನೆ ಆ ಹುಡುಗಿ ಮಲ್ಲಿಕಾರ್ಜುನ್ ಮುತ್ಯ ಅಣ್ಣನ ಮಗಳೇ ಅಂತ. ಒಂದು ಮಗುವಿನ ಜೊತೆ, ಅದು ಅವ್ರ ಅಣ್ಣನ ಮಗಳು, ಭಕ್ತರಂತೂ ಅಲ್ಲ, ಅವ್ರ ಅಣ್ಣನ ಮಗಳ ಜೊತೆ ಮಲ್ಲಿಕಾರ್ಜುನ್ ಮುತ್ಯ ಅವ್ರ ಅಣ್ಣ ಈ ಮನುಷ್ಯ. ಆದ್ರೆ ಈ ಅಪ್ಪನೇ ಏನ್ ಹೇಳ್ತಾವನೆ ನೋಡಿ. ದೂರಲ್ ಸಂಬಂಧ ಅವನ್ ನೋಡಿದ್ರೆ 4 ವರ್ಷದಿಂದ ಮಠಕ್ ಬರ್ತಾವ್ರೆ ಅಂತಾನೆ. ಈ ಅಣ್ಣ ದೂರದ ಸಂಬಂಧಿ ಅಂತವನೆ. ಈ ಅಪ್ಪ ನೋಡಿದ್ರೆ ಅಣ್ಣನ ಮಗಳೇ ಅಂತವನೆ. ಸರಿಯಾಗಿ ಮಾತಾಡ್ಕೊಂಡಾದ್ರೂ ಸುಳ್ಳು ಹೇಳ್ರಪ್ಪ. ಯಾಕೆ ಹಿಂಗ್ ಒಬ್ಬೊಬ್ರು ಒಂದೊಂದ್ ಮಾತಾಡ್ ತಗ್ಲಾಕೊಂತ ಇದ್ದೀರಾ? ಎಲ್ಲಾ ಕಳ್ಳರು ಒಟ್ಟಿಗೆ ಕೂಡ್ಕೊಂಡಿದ್ದೀರಾ. ಫ್ಯಾಮಿಲಿಯಲ್ಲಿ ಕೂಡ ಒಂದು ತಂದೆ ಮಗಳಿಗೆ ತೊಂದು ತಿರುಗಾಡ ಅಂತ ಪರಿಸ್ಥಿತಿ ಕೂಡ ಇಲ್ಲಿ ಈ ಜಗತ್ನಾಗ ಇರ್ಲಾರ್ದಂಗ ಅಷ್ಟೊಂದು ಭಾಳ ಕಷ್ಟ ಆಗೈತಿ. ಯಾಕಂದ್ರ ತಂದೆ ಕೊಡಂತ ಪ್ರೀತಿ ನಾ ಕೊಟ್ಟದಷ್ಟೇ. ಆ ಹುಡುಗಿಗೆ ತಂದೆ ಪ್ರೀತಿ ಕೊಡೋಕೆ ಅವ್ರ ತಂದೆ ಇದ್ರು ತಾನೆ. ನಿನಗೆ ತಂದೆ ಪ್ರೀತಿ ಕೊಡ್ಬೇಕು ಅನ್ನೋದೇ ಆದ್ರೆ ತಂದೆ ಇಲ್ದಿರೋ ತಾಯಿ ಇಲ್ದಿರೋ ಎಷ್ಟೋ ಅನಾಥ ಮಕ್ಳಿದ್ದಾರೆ, ಅವರಿಗೆ ಕೊಡ್ಬೋದಲ್ವೇ? ಅದ್ ಬಿಟ್ಟು ಈ ಹುಡುಗಿಗೆ ಕೊಡ್ಬೇಕಿತ್ತ? ಏನು ಉತ್ತರ ಕೊಡ್ತೀಯ ಇದಕ್ಕೆ? ಹೇಳು ಒಂಚೂರು. ಅಂಡ್ ಯಾವಾಗ್ಲೂ ನಿನ್ನ ಪ್ರೀತಿ ಬರೀ ಹೆಣ್ಣು ಮಕ್ಕಳ ಮೇಲೆ ಜಾಸ್ತಿ ಇರ್ತದಲ್ಲ, ಅದ್ ಯಾಕೆ ಅಂತ. ಗಂಡು ಮಕ್ಕಳನ್ನ ನೀನು ಈ ರೀತಿ ಮುದ್ದಾಡಿದ್ದು ನಾವು ನೋಡ್ಲೇ ಇಲ್ಲಪ್ಪ. ಈ ತರ ವಿಡಿಯೋ ಬಿಡೋದ್ರಲ್ಲಿಂದ ಯಾರಿಗೆ ನಷ್ಟ ಆಗಲ್ಲ, ಆ ಫ್ಯಾಮಿಲಿ ಕುಟುಂಬಕ್ಕೆ ನಷ್ಟ ಬಹಳಷ್ಟು ದುಃಖ ಆಗ್ತದ. ಈ ಮಾತನ್ನ ಹೇಳಕ್ ಇಷ್ಟಪಡ್ತೀನಿ. ಇದೊಂದೇ ನೋಡಪ್ಪ ನೀನು ಸೆನ್ಸಿಬಲ್ ಆಗಿ ಮಾತಾಡಿದ್ದು. ಆಕ್ಚುಲಿ ಇವ್ರ ಮ್ಯಾನೇಜರ್ ಮಾತಾಡಿದ್ರಲ್ಲೂ ಇದೊಂದು ಮಾತು ತೂಕವಾಗಿತ್ತು. ಇವತ್ತು ಮಾಧ್ಯಮಗಳಲ್ಲಿ ತೋರಿಸಬೇಕಾದ್ರೆ ಸಣ್ಣ ಮಕ್ಕಳು ಇರಲಿ, ಆ ಮಕ್ಕಳನ್ನ ಮುಖವನ್ನು ಬ್ಲರ್ ಮಾಡಿ ತೋರಿಸ್ಬೇಕನ್ನುವಂಥದ್ದು ಕಾನೂನಿದೆ. ಬಹಿರಂಗವಾಗಿ ಆ ಮಗುವಿನ ಮುಖವನ್ನು ತೋರಿಸಿದ್ದಕ್ಕೆ ಅವ್ರ ಮೇಲೆ ಯಾವ ರೀತಿ ಕಾನೂನು ಕ್ರಮ, ಅವ್ರ ಮೇಲೆ ಯಾಕೆ ಸುಮೋಟೋ ಕೇಸ್ ದಾಖಲೆ ಮಾಡ್ಕೊಂಡಿಲ್ಲ? ನಮ್ ಜನಕ್ಕೆ ಪೋಕ್ಸೋ ಕೇಸ್ ಸಂಬಂಧ ಒಂದು ವಿಡಿಯೋ ಹಾಕ್ತಿದೀವಿ ಅಂದಾಗ ಆ ಅಪ್ರಾಪ್ತ ಹೆಣ್ಣು ಮಗುವಿನ ಮುಖನ ಬ್ಲರ್ ಮಾಡ್ಬೇಕು ಅನ್ನೋ ಕನಿಷ್ಠ ಜ್ಞಾನ ಕೂಡ ಇಲ್ಲ. ಆ ಹುಡುಗಿ ಭವಿಷ್ಯದ ಮೇಲೆ ಎಷ್ಟು ಕೆಟ್ಟ ಪರಿಣಾಮ ಬೀರ್ಬೋದು ಅನ್ನೋ ಕಿಂಚಿತ್ತು ಕಾಳಜಿ ಇಲ್ಲ. ಮಲ್ಲಿಕಾರ್ಜುನ್ ಮುತ್ಯ ಮಾಡಿರೋದು ದೊಡ್ಡ ತಪ್ಪು ಅಂತ ತೋರ್ಸೋ ಸಲುವಾಗಿ ಈ ಅಜ್ಞಾನಿಗಳು ಆ ಹುಡುಗಿ ಮುಖನ ಬ್ಲರ್ ಮಾಡದೆ ವಿಡಿಯೋಗಳನ್ನ ಹರಿಬಿಟ್ಟು ಇನ್ನೂ ದೊಡ್ಡ ತಪ್ಪು ಮಾಡಿದ್ದಾರೆ. ಈಗ ಇವ್ರ ಮೇಲೂ ಸುಮೋಟೋ ಕೇಸ್ ದಾಖಲು ಮಾಡ್ಕೊಂಡು ರುಬ್ಬೇಕು, ಆಗ ಇವರಿಗೆ ಬುದ್ಧಿ ಬರ್ತದೆ. ಈ ಮಲ್ಲಿಕಾರ್ಜುನ್ ಮುತ್ಯಾನ ಅವ್ರ ಊರಿನ ಜನ ಓಡುವ ದೇವರು ಅಂತ ಕರಿತಿದ್ರಂತೆ. ಅಣ್ಣ ಪೋಕ್ಸೋ ಕೇಸ್ ಬೀಳ್ತಿದ್ದಂಗೆ ಆ ಅಂದ್ರಾಗ ಓಡೋಗ್ಬಿಟ್ಟವನೆ. ಈಗ ಅದೆಲ್ಲೋ ಕೂತ್ಕೊಂಡು ಅವನ ಅನುನಾಯಿಗಳಿಗೆ ಧೈರ್ಯ ಹೇಳೋ ವಿಡಿಯೋ ಮಾಡಿದಾನೆ. ನನ್ನ ಶ್ರೀ ಮಠದ ಭಕ್ತಾದಿಗಳಲ್ಲಿ ಏನು ಹೇಳೋದಂದ್ರೆ, ಯಾವದ ಆತಂಕ ಪಡಂತ ವಿಷಯ ಅಲ್ಲ ಇದು ಆತಂಕ ಪಡೋ ವಿಷಯ ಏನಿಲ್ಲ ಅಂದ್ರೆ, ನೀನು ಆತಂಕ ಅನ್ನಕ್ಕೆ ಅಂತಕ ಅಂದಾಗ್ಲೇ ನೀನ್ ಯಾವ ರೇಂಜಿಗೆ ಆತಂಕಗೊಂಡಿದ್ಯಾ ಅಂತ ಗೊತ್ತಾಯ್ತು ಬಿಡಪ್ಪ. ಈ ವಿಷಯದಲ್ಲಿ ನೀವು ಯಾವುದೇ ವಿಷಯ ಆತಂಕ ಪಡೋಂತ ವಿಷಯ ಅಲ್ಲ. ಜನಕ್ಕೆ ಆತಂಕ ಪಡಬೇಡಿ ಅಂತ ಧೈರ್ಯ ಹೇಳಕ್ ಬಂದಿರೋ ಇವನೇ ಯಾವ ರೇಂಜಿಗೆ ಹೆದರಿದಾನೆ ಅಂದ್ರೆ 20 ಸಲ ಆ ಅಂತವನೆ. ಏನಪ್ಪಾ ಅಂದ್ರ ಈ ವಿಷಯ ಅಲ್ಲ, ಇವನು ನಿನ್ನೆ ರಾತ್ರಿ ಅವ್ರ ಮಠದಿಂದಾನೆ ಮೀಡಿಯಾದವರಿಗೆ ರಿಯಾಕ್ಷನ್ ವಿಡಿಯೋ ಕೊಟ್ಟಿದ್ದ. ಬೆಳಗಾಗೋ ಅಷ್ಟರಲ್ಲಿ ಆಂಧ್ರಾಗ್ ಪರಾರಿ ಆಗ್ಬಿಟ್ಟು ಈಗ ಜನಕ್ಕೆ ಏನ್ ಜಸ್ಟಿಫಿಕೇಶನ್ ಕೊಡ್ತಾವ್ ನೋಡಿ. ನಾನು ಎಲ್ಲಿಲ್ಲ, ನಾನು ಲೋಕಲ್ ಇದ್ದೀನಿ. ನಾನು ಮಾರ್ಚ್ 13ನೇ ತಾರೀಕಿ ಶ್ರೀಮಠದ ಮಾಲರೋಜಿ ಮಠದಲ್ಲಿ ಸಾಮೂಹಿಕ ಮದುವೆ ಇದ್ದ ಕಾರಣಕ್ಕ ನಾ ಇಲ್ಲಿ ಕಾರ್ಡ್ ಕೊಡಕ್ ಬಂದಿನಿ. ಮಾರ್ಚ್ 13ಕ್ಕಿರೋ ಸಾಮೂಹಿಕ ಮದುವೆ ಇನ್ವಿಟೇಷನ್ ಕೊಡಕ್ಕೆ ಇಷ್ಟು ಅರ್ಜೆಂಟ್ ಅಲ್ಲಿ, ಅದು ಮಿಡ್ ನೈಟ್ ಅಲ್ಲಿ ಯಾಕಣ್ಣ ಅಂದ್ರಾಗ ಹೋದೆ? ಇನ್ನು ಬೇಜಾನ್ ಟೈಮ್ ಇತ್ತಲ್ಲ, ಆರಾಮಾಗಿ ಹೋಗ್ಬೋದಿತ್ತಲ್ವೇ?
ಏನು ತಪ್ಪು ಮಾಡಿಲ್ಲ ಅಂತಿದ್ರೆ ಮಠಕ್ಕೆ ಪೊಲೀಸರು ಬಂದ್ರು ಅಂದಾಗ್ಲೇ ರಿಟರ್ನ್ ಬರ್ಬೋದಿತ್ತಲ್ವೇ, ಭಕ್ತಾದಿಗಳ ಜೊತೆಲಿರ್ಬೋದಿತ್ತಲ್ವೇ? ಅದನ್ನ ಬಿಟ್ಟು ಯಾಕೆ ಹೈಡ್ ಅಂಡ್ ಸೀಕ್ ಆಟ ಹಿಂಗ್ ಮಾಡ್ದಾಗ್ಲೇ ಅಲ್ವೇ ಜನಕ್ಕೆ ಇವನ್ ಏನೋ ಮಾಡಿದಾನೆ ಅಂತ ಅನುಮಾನ ಬರೋದು. ಇವನು ಆ ಹುಡುಗಿ ಜೊತೆ ನಡ್ಕೊಂಡಿರೋ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಜನ ಎಲ್ಲ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಆ ಹುಡುಗಿ ಪೋಷಕರು ಇವನನ್ನ ಡಿಫೆಂಡ್ ಮಾಡ್ಕೊಂಡ್ ಮಾತಾಡೋರೆ. ಅಪ್ಪವ್ರದ್ರಾಗ ಏನೂ ತಪ್ಪಿಲ್ಲ, ಅಪ್ಪವ್ರಿಗೆ ನಾವು ದೂರ ತಿಳಿದೆವು. ಅವ್ರು ನಮ್ ಗುರುವಾರ ಅವ್ರ ಆಶೀರ್ವಾದ ನಾವು ತೋತೇವ್ ಸರ್ಕ. ಅವ್ರ ಏನ್ ಅಲ್ಲಿದೇನ್ ಚಾನಲ್ದವ್ರ ಏನ್ ಕೆಡಿಸಿ ನಮ್ಮ ಹುಡುಗಿದು ಅಪ್ಪವ್ರದ್ದು ಏನ್ ಗಲಾಟೆ ಮಾಡೋದ್ ಪ್ರಯತ್ನ ಮಾಡ್ಯಾರ, ಅದು ಬಹಳ ತಪ್ಪದ. ಅಪ್ಪಾಜಿ ದೇವರ ಅವ್ರಿಗೆ ನಾವು ದೇವ್ರ ಅನಿಸ್ತೇವೆ. ಇಲ್ಲೂ ನೋಡಿ, ಆ ಹುಡುಗಿ ಅಪ್ಪ ಅಮ್ಮ ಇಬ್ರು ಸೈಲೆಂಟ್ ಆಗಿ ಕೂತಿದ್ದಾರೆ. ಇವನ್ ಯಾರೋ ಥರ್ಡ್ ಪರ್ಸನ್ ಅವ್ರ ಸಂಬಂಧಿಕ ಅಂತ ಮಾತಾಡ್ತಾವನೆ. ಯಾವ್ದ್ ಸತ್ಯ ಯಾವ್ದ್ ಸುಳ್ಳು ಅಂತ ಅವರೇ ಹೇಳ್ಬೋದಿತ್ತಲ್ವೇ? आम्ही दोघं मुलीचे आई वडील आहेत. आम्ही श्री मल्लिकार्जुन मुत्या. ಅವ್ರಿಗೆ ಕನ್ನಡ ಬಂದ್ರೆ ಅಲ್ವೇ ಹೇಳಕ್ಕೆ? ಇವರು ಮರಾಠಿಸು, ಬೇರೆ ರಾಜ್ಯದ ಜನ. ಹಂಗಿರೋವಾಗ ಇವರು ಹೆಂಗೆ ಮುತ್ಯ ಸಂಬಂಧಿಕರು ಅಂತ ಅರ್ಥ ಆಗ್ತಿಲ್ಲಪ್ಪ. ಈಗ ಆ ಹುಡುಗಿ ಪೇರೆಂಟ್ಸ್ ಮುತ್ಯಾದು ಏನೂ ತಪ್ಪಿಲ್ಲ, ಅವನು ದೇವ್ರಂತ ಮನುಷ್ಯ ಅಂದ ಮಾತ್ರಕ್ಕೆ ಪೊಲೀಸರು FIR ವಾಪಸ್ ತಕೊಂಡ್ಬಿಡ್ತಾರ? ಕೋರ್ಟ್ ಕೇಸ್ ನ ಖುಲಾಸೆ ಮಾಡ್ಬಿಡುತ್ತಾ? ಈ ಮಲ್ಲಿಕಾರ್ಜುನ್ ಮುತ್ಯ ಅರೆಸ್ಟ್ ಆಗಿ ಜೈಲಿಗೆ ಹೋಗ್ತಾನ ಇಲ್ಲ ಇದರಿಂದ ಬಚಾವ್ ಆಗ್ತಾನ ಅನ್ನೋ ಡೌಟ್ ಎಲ್ರಿಗೂ ಇದೆ. ಒಂದಷ್ಟು ಜನ ಅವನು ಆ ಹುಡುಗಿನ ಪ್ರೀತಿಯಿಂದ ಮುದ್ದಾಡಿದಾನೆ ಹೊರತು ಅವನಿಗೆ ಕೆಟ್ಟ ಭಾವನೆ ಇರ್ಲಿಲ್ಲ ಅಂತಿದ್ದಾರೆ. ಇನ್ನು ಕೆಲವರು ಆ ವಿಡಿಯೋದಲ್ಲಿ ಅವನ ಬಿಹೇವಿಯರ್ ಸರಿ ಕಾಣ್ತಿಲ್ಲ ಅಂತಿದ್ದಾರೆ. ಜನ ಸಾವಿರ ಮಾತಾಡಿದ್ರು ಕಡೆಗ್ ನಡೆಯೋದು ಕಾನೂನು. ಸೊ ಈ ಮಲ್ಲಿಕಾರ್ಜುನ್ ಮುತ್ಯ ಕೇಸ್ ನಲ್ಲಿ ಈ ಪೋಕ್ಸೋ ಕಾಯ್ದೆ ಹೆಂಗ್ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ ನೋಡಿ. ಈ ವೈರಲ್ ವಿಡಿಯೋ ಆಧಾರದ ಮೇಲೆ ಇವನ್ ಮೇಲೆ ಮೊದಲು ಕಂಪ್ಲೇಂಟ್ ಕೊಟ್ಟಿರೋದು ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದವರು. ಇದರ ಆಧಾರದ ಮೇಲೆ ಇವನ್ ಮೇಲೆ ಪೋಕ್ಸೋ ಕೇಸ್ ದಾಖಲಾಗಿದೆ. ಈಗ ಸ್ವತಃ ಆ ಅಪ್ರಾಪ್ತ ಹೆಣ್ಣು ಮಗುವಿನ ಪೇರೆಂಟ್ಸ್ ಗಳು ಮಲ್ಲಿಕಾರ್ಜುನ್ ಮುತ್ಯಂದು ಏನೂ ತಪ್ಪಿಲ್ಲ, ಅವನು ಬಹಳ ಇನೋಸೆಂಟ್ ಅಂತ ಹೇಳಿದ್ರು. ಅವನ ಮೇಲೆ ದಾಖಲಾಗಿರೋ ಪೋಕ್ಸೋ ಕೇಸು ವಾಪಸ್ ಆಗಲ್ಲ. ಬದಲಾಗಿ ಈ ಮಲ್ಲಿಕಾರ್ಜುನ್ ಮುತ್ಯ ಪೊಲೀಸ್ ಕಸ್ಟಡಿಗೆ ಬರಲೇಬೇಕು, ಆತನ ಮೇಲೆ ತನಿಖೆ ನಡೆದೇ ನಡೆಯುತ್ತೆ. ಇದ್ರ ಜೊತೆಗೆ ಆ ಹೆಣ್ಣು ಮಗುವಿನ ಪೋಷಕರನ್ನು ಪೊಲೀಸರು ವಿಚಾರಣೆಗೆ ಒಳಪಡಿಸ್ತಾರೆ. ಈಗ ಸ್ಕೂಲ್ ನಲ್ಲಿ ಟೀಚರ್ಸ್ ಗಳು ಮಕ್ಕಳನ್ನ ಮುದ್ದಾಡ್ತಾರೆ, ಹಂಗಂತ ಟೀಚರ್ಸ್ ಗಳ ಮೇಲೆ ಪೋಕ್ಸೋ ಕೇಸ್ ಹಾಕಕ್ಕಾಗತ್ತಾ? ಪೋಷಕರು ಸಂಬಂಧಿಕರು ಮಕ್ಕಳನ್ನ ಮುದ್ದಾಡ್ತಾರೆ, ಅದಕ್ಕೆಲ್ಲ ಕೇಸ್ ಹಾಕಕ್ಕಾಗತ್ತಾ? ಮಕ್ಕಳಿಗೆ ಮುತ್ತು ಕೊಡೋದೇ ತಪ್ಪ, ತಬ್ಕೊಳ್ಳೋದ್ ತಪ್ಪ? ಇಷ್ಟಕ್ಕೆಲ್ಲಾ ಪೋಕ್ಸೋ ಕೇಸ್ ಹಾಕ್ತಾ ಹೋದ್ರೆ ಮಕ್ಕಳನ್ನ ಪ್ರೀತಿ ಮಾಡೋದು ಹೆಂಗೆ ಅಂತ ಕೆಲವರು ಕೇಳಬಹುದು. ಇನ್ನು ಕೆಲವೊಬ್ರು ಅಪ್ರಾಪ್ತ ಮಕ್ಕಳ ಮೇಲೆ ಲೈಂಗಿಕ ಕಿರುಕುಳ ಅಥವಾ ಅತ್ಯಾಚಾರ ಆದ್ರೆ ಮಾತ್ರ ಪೋಕ್ಸೋ ಕೇಸ್ ಹಾಕ್ತಾರೆ, ಆಗ ಮಾತ್ರ ಶಿಕ್ಷೆ ಆಗುತ್ತೆ, ಇಷ್ಟಕ್ಕೆಲ್ಲ ಏನೂ ಆಗೋದಿಲ್ಲ ಅಂತ ಅನ್ಕೊಂಡಿದ್ದಾರೆ. ಅಸ್ಲಿಗೆ ಮಕ್ಕಳನ್ನ ಟಚ್ ಮಾಡೋದು, ಮುತ್ತು ಕೊಡೋದು, ತಪ್ಕೊಳ್ಳೋದು ಮಾಡಿದ್ರು ಪೋಕ್ಸೋ ಕೇಸ್ ಹಾಕ್ಬೋದು. ಆದ್ರೆ ಆ ಕೇಸ್ ನಿರ್ಧಾರ ಆಗೋದು ಆ ವ್ಯಕ್ತಿಯ ಉದ್ದೇಶ ಏನಿತ್ತು ಅನ್ನೋದ್ರ ಆಧಾರದ ಮೇಲೆ. ಒಳ್ಳೆ ಉದ್ದೇಶದಿಂದ ಮಕ್ಕಳನ್ನ ಟಚ್ ಮಾಡೋದಕ್ಕೂ ಕೆಟ್ಟ ಉದ್ದೇಶದಿಂದ ಅಥವಾ ಕಾಮದ ಉದ್ದೇಶದಿಂದ ಮಕ್ಕಳನ್ನ ಟಚ್ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ಈಗ ಈ ಮಲ್ಲಿಕಾರ್ಜುನ್ ಮುತ್ಯಾನೆ ಮುಂಚೆ ಕೂಡ ತುಂಬಾ ಜನ ಚಿಕ್ಕ ಚಿಕ್ಕ ಹೆಣ್ಣು ಮಕ್ಕಳನ್ನ ಅಪ್ಕೊಳ್ಳೋದು, ಮುದ್ದಾಡೋದು, ಮುತ್ತು ಕೊಡೋದು ಮಾಡಿದ್ದಾನೆ. ಆಗೆಲ್ಲ ಅದ್ರ ಬಗ್ಗೆ ಯಾರು ಕೆಟ್ಟದಾಗ ಮಾತಾಡಿರ್ಲಿಲ್ಲ, ಅಂದ್ರೆ ಅದೆಲ್ಲ ಜನರಿಗೆ ಕೆಟ್ಟ ರೀತಿ ಕಾಣಿಸಿರ್ಲಿಲ್ಲ. ಬಟ್ ಈ ವಿಡಿಯೋ ನೋಡಿ ಜನ ಇದ್ರ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಜನಕ್ಕೆ ಇದು ಕೆಟ್ಟ ರೀತಿ ಕಾಣಿಸಿದೆ. ಕೆಟ್ಟದಾಗಿ ಇದ್ರೆ ಅಲ್ವೇ ಜನರಿಗೆ ಅದು ಕೆಟ್ಟದಾಗ ಕಾಣಿಸೋಕ್ ಸಾಧ್ಯ. ಅರ್ಥ ಆಯ್ತು ಅನ್ಸುತ್ತೆ. ಸೊ ಜನಗಳ ಪ್ರಕಾರ ಇವನ ಇಂಟೆನ್ಷನ್ ಕೆಟ್ಟದಿತ್ತು ಅಂತ. ಆದ್ರೆ ಕಾನೂನು ಇದನ್ನ ಹೇಗೆ ಪರಿಶೀಲನೆ ಮಾಡುತ್ತೆ ಅಂದ್ರೆ, ಮೊದ್ಲಿಗೆ ಆ ಹೆಣ್ಣು ಮಗುವಿಗೆ ಚೈಲ್ಡ್ ಫ್ರೆಂಡ್ಲಿ ಇನ್ವೆಸ್ಟಿಗೇಷನ್ ಮಾಡಿ ಆಕೆಯ ಸ್ಟೇಟ್ಮೆಂಟ್ಸ್ ಗಳನ್ನ ರೆಕಾರ್ಡ್ ಮಾಡ್ಕೋತಾರೆ. ಆ ಮಗು ಇದರಿಂದ ಭಯ ಪಟ್ಕೊಂಡಿದ್ಯಾ, ಆಕೆ ಮೇಲೆ ಏನಾದ್ರೂ ಗಾಯಗಳಿದಾವ, ಆಕೆ ಮನಸ್ಥಿತಿ ಈಗ ಹೇಗಿದೆ, ಆಕೆ ಇದರಿಂದ ಮಾನಸಿಕವಾಗಿ ನೊಂದಿದಾಳ, ಇದೆಲ್ಲವನ್ನು ಪರಿಶೀಲನೆ ಮಾಡ್ತಾರೆ. ಸೊ ಆಕೆ ಏನ್ ಹೇಳ್ತಾಳೆ ಅನ್ನೋದು ತುಂಬಾ ಮುಖ್ಯ ಆಗತ್ತೆ. ಇನ್ನು ಆ ಹೆಣ್ಣು ಮಗು ಕೂಡ ಆಕೆ ಪೋಷಕರು ಹೇಳ್ಕೊಟ್ಟಂಗೆ ಮಲ್ಲಿಕಾರ್ಜುನ್ ಮುತ್ಯ ತುಂಬಾ ಒಳ್ಳೆಯವನು, ಆತ ನಂಗೆ ಏನೂ ಮಾಡಿಲ್ಲ ಅಂತ ಹೇಳ್ಬೋದು. ಹಂಗಾಗಿ ಬರೀ ಮಗುವಿನ ಸ್ಟೇಟ್ಮೆಂಟ್ ಒಂದೇ ಮುಖ್ಯ ಆಗಲ್ಲ, ಬದಲಾಗಿ ಜುವೆನೈಲ್ ನ್ಯಾಯಾಲಯ ಈ ವಿಡಿಯೋವನ್ನ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡುತ್ತೆ. ಈ ವಿಡಿಯೋದಲ್ಲಿ ಆ ಹೆಣ್ಣು ಮಗು ಭಯ ಪಟ್ಕೊಂಡಿತ್ತ, ಮುಜುಗರ ಪಟ್ಕೋತಿತ್ತ, ಇವನು ಆ ಮಗುವಿಗೆ ಒತ್ತಾಯ ಪೂರ್ವಕವಾಗಿ ಹಿಂಗೆಲ್ಲ ಮಾಡಿದ್ನ, ಪದೇ ಪದೇ ರೀತಿ ಮಾಡ್ತಿದ್ನ, ಇವನು ಆ ಸಮಯದಲ್ಲಿ ಉದ್ವೇಗಕ್ಕೆ ಒಳಗಾಗಿದ್ನ, ಆ ಮಗು ಇದಕ್ಕೆ ಪ್ರತಿರೋಧ ವ್ಯಕ್ತಪಡಿಸ್ತಿತ್ತ, ಇದನ್ನೆಲ್ಲ ಗಮನಿಸ್ತಾರೆ. ಚಿಕ್ಕ ಮಕ್ಕಳಿಗೂ ಬೇರೆಯವರ ಪ್ರೈವೇಟ್ ಪಾರ್ಟ್ ಗಳನ್ನ ಟಚ್ ಮಾಡಬಾರ್ದು ಅನ್ನೋ ಕನಿಷ್ಠ ಜ್ಞಾನ ಇರುತ್ತೆ. ಸೊ ಒಬ್ಬ ವ್ಯಕ್ತಿ ಅಪ್ರಾಪ್ತ ಮಕ್ಕಳ ಪ್ರೈವೇಟ್ ಪಾರ್ಟ್ ಅನ್ನ ಮುಟ್ಟಿದಾನೆ ಅಂದ್ರೆ ಆಗ ಆ ವ್ಯಕ್ತಿ ಇದನ್ನ ಕಾಮದ ಉದ್ದೇಶದಿಂದಲೇ ಮಾಡಿದ್ದಾನೆ ಅಂತ ಅದನ್ನ ಅಪರಾಧ ಅಂತ ಪರಿಗಣಿಸಲಾಗುತ್ತೆ. ಹೆಣ್ಣು ಮಕ್ಕಳ ಎದೆ ಭಾಗ ಟಚ್ ಮಾಡಿದ್ರು ಕೂಡ ಪೋಕ್ಸೋ ಕೇಸ್ ನಲ್ಲಿ ಕಠಿಣವಾದ ಶಿಕ್ಷೆ ಆಗುತ್ತೆ. ಆದ್ರೆ ಅಗೈನ್ ಗೊತ್ತಿಲ್ಲದೆ ಒಮ್ಮೆ ಟಚ್ ಆಯ್ತಾ, ಗೊತ್ತಿದ್ದು ಆ ರೀತಿ ಟಚ್ ಮಾಡಿದಾರ, ಟಚ್ ಮಾಡುವಾಗ ಅವರ ಹಾವಭಾವ ಹೇಗಿತ್ತು, ಫೋರ್ಸ್ಫುಲಿ ಪ್ರೈವೇಟ್ ಪಾರ್ಟ್ ಗಳನ್ನ ಟಚ್ ಮಾಡಿದಾರ, ಆ ಮಗುವಿಗೆ ಇದರಿಂದ ಅನ್ಕಂಫರ್ಟಬಲ್ ಫೀಲ್ ಆಯ್ತಾ, ಇದನ್ನೆಲ್ಲ ನ್ಯಾಯಾಲಯ ಗಮನಿಸುತ್ತೆ. ಈ ರೀತಿ ಅಂಶಗಳು ಕಂಡು ಬಂದಾಗ ಆ ವ್ಯಕ್ತಿ ಪೋಕ್ಸೋ ಕೇಸ್ ನಲ್ಲಿ ಜೈಲಿಗೆ ಹೋಗೋದು ಖಚಿತ. ಈಗ ಈ ಮಲ್ಲಿಕಾರ್ಜುನ್ ಮುತ್ಯ ವಿಡಿಯೋ ನೋಡಿದ್ರೆ ಅಲ್ಲಿ ಆ ಹುಡುಗಿ ಅನ್ಕಂಫರ್ಟಬಲ್ ಫೀಲ್ ಆಗಿರೋದು ಎದ್ದು ಕಾಣುತ್ತೆ. ಇವನ್ ಕೈನಿಂದ ಬಿಡಿಸ್ಕೊಳ್ಳೋ ಪ್ರಯತ್ನ ಮಾಡಿ
ಮಾಡಿರೋದು ಕಾಣುತ್ತೆ. ಇವನು ಆ ಹುಡುಗಿ ಕುತ್ತಿಗೆ ಹಿಡಿದು ಆಕೆನ ಎತ್ತಿ ಮಂಚದ ಮೇಲೆ ನಿಲ್ಸೋದ್ ನೋಡಿದ್ರೆ ಅದು ಒಂದ್ ರೀತಿ ಫಿಸಿಕಲ್ ಅಬ್ಯೂಸ್ ಅನ್ನೋ ರೀತಿ ಕಾಣುತ್ತೆ. ಅದಾದ್ಮೇಲೆ ಆಕೆ ಜುಟ್ ಹಿಡಿದು ಹಣೆಗೆ ಡಿಚ್ಚಿ ಹೊಡಿತಾನೆ. ಆ ನಂತರ ಹಾಸಿಗೆ ಮೇಲೆ ಆ ಹುಡುಗಿನ ಹಿಂದ್ಗಡೆಯಿಂದ ಹಗ್ ಮಾಡಿ ಹಿಡ್ಕೊಂಡಿರ್ತಾನೆ. ಈ ಟೈಮ್ ನಲ್ಲೂ ಪಾಪ ಹುಡುಗಿ ಇರುಸು ಮುರುಸು ಮಾಡ್ಕೋತಿರೋದು ಕ್ಲಿಯರ್ ಆಗಿ ಕಾಣುತ್ತೆ. ಸೊ ಇಲ್ಲಿ ಮಲ್ಲಿಕಾರ್ಜುನ್ ಮುತ್ಯ ಕೆಟ್ಟ ಉದ್ದೇಶದಿಂದ ಇದನ್ನ ಮಾಡಿದಾನೋ ಬಿಟ್ಟಿದಾನೋ ಅದು ಅವನ ಆತ್ಮ ಸಾಕ್ಷಿ ಗೊತ್ತು. ತನಿಖೆ ಮಾಡೋ ಅಧಿಕಾರಿಗಳಿಗೆ ಗೊತ್ತಾಗುತ್ತೆ. ಆದ್ರೆ ಆ ಹುಡುಗಿಗೆ ಇದು ಅನ್ಕಂಫರ್ಟಬಲ್ ಫೀಲ್ ಮಾಡಿಸಿದೆ ಅನ್ನೋದಂತೂ ಸತ್ಯ. ಇದನ್ನ ನೋಡಿದಾಗ ಮಲ್ಲಿಕಾರ್ಜುನ್ ಮುತ್ಯ ಕಾನೂನು ಸಂಕಷ್ಟದಿಂದ ಆಚೆ ಬರೋದು ಸದ್ಯಕ್ಕಂತೂ ಕಷ್ಟ ಇದೆ ಬಿಡಿ. ಇದ್ರ ಜೊತೆಗೆ ಮಲ್ಲಿಕಾರ್ಜುನ್ ಮುತ್ಯನ ಹಿನ್ನೆಲೆಯನ್ನ ಕೂಡ ಪರಿಶೀಲನೆ ಮಾಡ್ತಾರೆ. ಈತ ಮುಂಚೆ ಕೂಡ ಇದೇ ರೀತಿ ಹೆಣ್ಣು ಮಕ್ಕಳ ಜೊತೆ ಬಿಹೇವ್ ಮಾಡಿದ್ನ, ಆಗ ಇವನ ಉದ್ದೇಶ ಏನಿತ್ತು, ಇವನು ಆ ರೀತಿ ನಡ್ಕೊಳ್ಳುವಾಗ ಆ ಅಪ್ರಾಪ್ತ ಮಕ್ಕಳು ಹಿಂಸೆ ಪಟ್ಕೊಂಡ್ರ, ಅನ್ಕಂಫರ್ಟಬಲ್ ಫೀಲ್ ಮಾಡ್ಕೊಂಡಿದ್ರ, ಈಗ ಇವನ ಮನಸ್ಥಿತಿ ಹೇಗಿದೆ ಎಲ್ಲವನ್ನು ಡೀಟೇಲ್ ಆಗಿ ಪರಿಶೀಲನೆ ಮಾಡ್ತಾರೆ. ಮಲ್ಲಿಕಾರ್ಜುನ್ ಮುತ್ಯ ಹಿಂದೆ ಕೂಡ ಈ ರೀತಿ ಮಾಡಿದ್ದ ಅನ್ನೋ ಸಾಕ್ಷಿಗಳೇನಾದ್ರೂ ಸಿಗಾಕೊಂಡ್ರೆ ಆಗ ಇವನು ಈ ಕೇಸ್ ನಲ್ಲಿ ಸೀರಿಯಸ್ ಆಗಿ ಫಿಟ್ ಆಗ್ತಾನೆ. ಈ ಪೋಕ್ಸೋ ಕೇಸ್ ನಿಂದ ಆಚೆ ಬರೋದು ಒಂದೇ, ಹುಲಿ ಬೋನಿಂದ ಆಚೆಗೆ ಬರೋದು ಒಂದೇ. ಈಗ ಮ್ಯೂಸಿಕ್ ಮೈಲಾರಿನೇ ತಗೊಳ್ಳಿ. ಪೋಕ್ಸೋ ಕೇಸ್ ನಲ್ಲಿ ಅಂದಾರಾಗಿ 2 ತಿಂಗಳಾದ ಮೇಲೆ ಈಗ ಈತನಿಗೆ ಷರತ್ತುಬದ್ಧ ಜಾಮೀನ್ ಸಿಕ್ಕಿದೆ. ಸೊ ಬೇರೆ ಕೇಸ್ಗಳ ತರ ಈ ಪೋಕ್ಸೋ ಕೇಸ್ ನಲ್ಲಿ ಅಷ್ಟು ಸಲೀಸಾಗಿ ಬೇಲ್ ಸಿಗೋದಿಲ್ಲ. ಇವನು ತಪ್ಪು ಮಾಡಿದನೋ ಮಾಡಿಲ್ವೋ ಅದನ್ನ ಪ್ರೂವ್ ಮಾಡ್ಕೋಬೇಕು ಅಂದ್ರು ಈ ಮಲ್ಲಿಕಾರ್ಜುನ್ ಮುತ್ಯ ಮಿನಿಮಮ್ 6 ತಿಂಗಳಿಂದ 1 ವರ್ಷ ಕೋರ್ಟು ಕಾನೂನು ಅಂತ ಅಲಿಲೇಬೇಕು. ಅಂಡ್ ಅದೇನೋ ಹೇಳ್ತಾರಲ್ಲ, ಅಡ್ಕೆಗೆ ಹೋದ್ಮಾನ ಆನೆ ಕೊಟ್ರು ಬರಲ್ಲ ಅಂತ, ಹಂಗೆ ಇವನ್ ಏನೇ ತಿಪ್ಪರ್ಲಾಗ ಹೊಡೆದ್ರು ಈಗ ಹೋಗಿರೋ ಮಾನ ಅಂತೂ ವಾಪಸ್ ಬರಲ್ಲ ಬಿಡಿ. ಇವನು ಆ ಚಿಕ್ಕ ಹುಡುಗಿ ಜೊತೆ ಅನುಚಿತ ವರ್ತನೆ ಮಾಡಿದಾನೋ ಬಿಟ್ಟಿದಾನೋ ಅದು ಕಾನೂನು ಡಿಸೈಡ್ ಮಾಡುತ್ತೆ. ಆದ್ರೆ ಇವನು ತುಂಬಾ ವಿಡಿಯೋಗಳಲ್ಲಿ ಚಿಕ್ಕ ಮಕ್ಕಳನ್ನ ತಿಕ್ಲು ತರ ಮೇಲ್ ಎಸೆಯೋದು, ಒಂದ್ ಕೈಲಿ ಹಿಡಿದು ಸರ್ಕಸ್ ಮಾಡೋದ್ ಮಾಡಿದಾನೆ. ತಲೆಯಲ್ಲಿ ಬುದ್ಧಿ ಇದೆಯೋ ಇಲ್ಲ ನನ್ನ ಕೋಣದ ಲದ್ದಿ ಇದೆಯೋ? ಈ ವಿಡಿಯೋ ನೋಡಿ, ಇವನ್ ತಿಕ್ಲಾಟಕ್ಕೆ ತೊಟ್ಲು ಕಟ್ಟಾಗಿ ಕೆಳಗ್ ಬೀಳ್ತಿತ್ತು. ಆ ಪೇರೆಂಟ್ಸ್ ಆ ಮಗುನ ಹಿಡ್ಕೊಂಡಿಲ್ಲ ಅಂದಿದ್ರೆ ಆ ಮಗು ಕೆಳಗ್ ಬಿದ್ದಿರೋದು, ಆ ಹಸ್ಕೂಸ್ ಕೈ ಕಾಲ್ ಮುರಿದಿರೋದು, ತಲೆ ಹೊಡೆದಿರೋದು. ಇದರ ಆಧಾರದ ಮೇಲಾದ್ರೂ ಇವನನ್ನ ಒಂದಷ್ಟು ದಿನ ಒದ್ದು ಒಳಗ್ ಹಾಕ್ಬೇಕು. ಆಗ ಮಕ್ಕಳ ಜೊತೆ ತಿಕ್ಲಾಟ ಆಡೋದ್ ಬಿಡ್ತಾನೆ. ಇವನಿಗಲ್ಲ, ಇವನ್ ಕೈಗೆ ಆ ಮಕ್ಕಳನ್ನ ಕೊಡ್ತಾರಲ್ಲ ತಂದೆ ತಾಯಿ, ಅವ್ರಿಗೆ ಕ್ಯಾಕ್ರು ಸುಗಿಬೇಕು. ಇವನ ಯಾವುದೇ ವಿಡಿಯೋಸ್ ಗಳನ್ನ ನೋಡಿದ್ರು ಇವನು ಮಾನಸಿಕವಾಗಿ ಸ್ಥಿಮಿತವಾಗಿದ್ದಾನೆ ಅಂತ ನಿಮ್ಗನ್ಸುತ್ತಾ? ಯಾವಾಗ್ಲೂ ತಿಕ್ಕಲ್ ತರ ಓಡೋದು, ಜನಗಳಿಗೆ ಹೊಡಿಯೋದು ಬಡಿಯೋದು, ಮಕ್ಕಳಿಗೆಲ್ಲ ಕುತ್ಕೆ ಹಿಚ್ಕೋದು, ಮೂಗೇಳಿಯೋದು, ಬೈಕು ಕಾರ್ನ ಐಲ್ ಪೈಲ್ ತರ ಓಡಿಸೋದು. ಇವನನ್ನ ಜೈಲಿಗೆ ಹಾಕ್ತಾರೋ ಬಿಡ್ತಾರೋ, ಒಂದ್ ರೌಂಡ್ ನಿಮಾನ್ಸ್ ಹಾಕಿದ್ರೆ ತುಂಬಾ ಒಳ್ಳೇದು. ಇದು ಒಂಥರ ಲಾ ಪಾಯಿಂಟ್. ಇನ್ನು ಈ ಮಬ್ಬು ಜನಗಳು ಕಂಡಲ್ಲಿ ಅವನ್ ಕಾಲಿಗೆ ಬೀಳೋದಂತೆ, ಅವನು ಇವರಿಗೆ ಆಶೀರ್ವಾದನು ಮಾಡದೆ ದುರಹಂಕಾರದಲ್ಲಿ ಗರುಡ್ಗಂಬ ತರ ನಿಂತಿರೋದಂತೆ. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದ ಅಜ್ಜ ಅಜ್ಜಿರ್ ಕೈಲಿ ಕಾಲ್ ತೊಳಸ್ಕೊಳ್ಳೋದು, ಕಾಲಿಗೆ ಬೀಳ್ಸ್ಕೊಳ್ಳೋದು ಮಾಡ್ಕೊಂಡು ದೌಲತ್ತಲ್ಲಿ ನಿಂತಿರ್ತಾನೆ. ಕೆಲವರಂತೂ ನೆಲದ ಮೇಲೆ ಸಾಲಾಗ ಮಲ್ಕೊಂಡು ಅವನ್ ಕಾಲಲ್ಲಿ ತುಳಿಸ್ಕೋತಾ ಇದ್ದಾರೆ. ಇವನ್ ಇರೋ ಘಟಕ್ಕೆ ಇವನ್ ತುಳಿದು ಯಾರಾದ್ರೂ ಗೊಟಕ್ಕಂದ್ರೆ ಏನ್ ಗತಿ? ಅಥವಾ ಯಾರ್ದಾದ್ರೂ ಸ್ಲಿಪ್ ಡಿಸ್ಕ್ ಆಗಿದ್ದಿದ್ರೆ ಆಗ ಈ ನನ್ನ ಮಕ್ಕಳಿಗೆ ಬುದ್ಧಿ ಬಂದಿರೋದು. ನೀವು ಉದಾರ ಆಗಲ್ಲ ಬಿಡಿ. ಮುಂಚೆ ಕಂಪೇರ್ ಮಾಡಿದ್ರೆ ಈ ಮಲ್ಲಿಕಾರ್ಜುನ್ ಮುತ್ಯ ರೀಲ್ ಶೋಕಿ ಎಲ್ಲ ಕಡಿಮೆ ಆಗಿದೆ. ಇವನ್ ವಿಡಿಯೋ ಮಾಡಿ ಬಿಲ್ಡಪ್ಸ್ ಕೊಟ್ಕೋತಿದ್ನಲ್ಲ ಅದನ್ನೆಲ್ಲ ನಿಲ್ಸಿದಾನೆ. ರಶೀದ್ ಮುತ್ಯಾಗು ಜನ 1-2 ಕಡೆ ಉಗಿದು ಓಡಿಸಿದ ವಿಡಿಯೋ ನೋಡಿರ್ತೀರಾ. ಸೊ ಎಲ್ಲೋ ಒಂದ್ ಕಡೆ ನಾವು ಕಂಟೆಂಟ್ ಕ್ರಿಯೇಟರ್ಸ್ ಗಳು ಮಾಡ್ತಿರೋ ಅವೇರ್ನೆಸ್ ವಿಡಿಯೋಗಳನ್ನ ನೋಡಿ ಜನ ಸ್ವಲ್ಪ ಆದ್ರೂ ಬದಲಾಗ್ತಾ ಇದಾರಲ್ಲ ಅನ್ನೋದೇ ಖುಷಿ ವಿಚಾರ. ಸಂತೋಷ, ಬಹಳ ಸಂತೋಷ. ಸೊ ಇವನ್ ವೈರಲ್ ವಿಡಿಯೋ ನೋಡಿ ನಿಮ್ಗೇನ್ ಅನಿಸ್ತು? ಈ ಮಲ್ಲಿಕಾರ್ಜುನ್ ಮುತ್ಯ ಮಾಡಿದ್ದು ಗುಡ್ ಟಚ್ ಬ್ಯಾಡ್ ಟಚ್? ನಿಮ್ಮ ಅಭಿಪ್ರಾಯನ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಗಂಟೆ ನೋಡಿರಪ್ಪ.